ಗೊತ್ತಿದೆ ನನ್ನ ಪ್ರಯತ್ನಕ್ಕೆ ಫಲಿತಾಂಶ ಆಗಸ್ಟ್ ತಿಂಗಳಲ್ಲಿ ನಡೆದಂಥ 8ನೇ ತಾರೀಕು ಅಥವಾ 9ನೇ ತಾರೀಕು ಇರ್ಬೋದು. ಅವತ್ತಿನ ಸಚಿವ ಸಂಪುಟದಲ್ಲಿ ಅನುಮೋದನೆಯಾಗಿ ಇವತ್ತು ಅಧಿಕಾರ ಹಸ್ತಾಂತರ ಆಗಿದೆ. ನನಗೆ ಅತ್ಯಂತ ಸಂತಸ ಇದೆ. ಯಾಕೆ ಅಂತಂದರೆ 45 ಬೂತ್ಗೆ 8002 ಮತಗಳ ಮುನ್ನಡೆಯನ್ನು ಕೊಟ್ಟಿದ್ದಂಥ ಹೋಬಳಿ ಆ ಜನತೆಗೆ ನುಡಿದಂತೆ ನಡೆದಿದ್ದೀನಿ. ನುಡಿದಂತೆ ನಡೆಯೋದ್ರ ಜೊತೆಗೆ ಪ್ರಾಮಾಣಿಕವಾಗಿ ಆಡಳಿತಾತ್ಮಕ ಯಂತ್ರದ್ದೇ ಅವ್ರಿಗೆ ಸಮಸ್ಯೆ ಇದ್ದಿದ್ದು. ಎಷ್ಟೋ ಜನ ಕೇಳೋರು, ನೀವು ರಸ್ತೆ ಮಾಡಿದಿದ್ರು ಪರವಾಗಿಲ್ಲ, ಚರಂಡಿ ಮಾಡಿದಿದ್ರು ಪರವಾಗಿಲ್ಲ, ಬೇರೆ ಯಾವ ಕಾರ್ಯಕ್ರಮ ಮಾಡಿದಿದ್ರು ಪರವಾಗಿಲ್ಲ, ನಮಗೆ ಸೋಲೂರನ್ನ ಇಲ್ಲ ಮಾಗಡಿಗೆ ಉಳಿಯೋಕ್ಕೆ ಬಿಟ್ಬಿಡಿ, ಇಲ್ಲ ನೆಲಮಂಗ್ಲಿಗೆ ಸೇರಿಸ್ಕೊಳ್ಳಿ ಅಂತ. ನಾನು ಮಾಗಡಿಗೆ ಬಿಡೋಕ್ಕೆ ಇಷ್ಟ ಇರಲಿಲ್ಲ. ನನ್ನ ಕ್ಷೇತ್ರ ನನ್ನ ತಾಲೂಕಿನಲ್ಲೇ ಉಳಿಬೇಕು ಅಂತ ಹೇಳಿ ಇವತ್ತು ಉಳಿಸಿ ಅದನ್ನು ಭಾಳ ಜೋಪಾನವಾಗಿ ನೆಲಮಂಗಲದ ಮಡಿಲಿಗೆ ಸೇರಿಸಿದ್ದೀನಿ. ಮುಂದೆ ಜನತೆಗೆ ಗೊತ್ತಾಯ್ತದೆ ಮಾಗಡಿ ತಾಲೂಕಿನ ಆಡಳಿತದ ಸ್ಪಂದನೆಗೂ ನೆಲಮಂಗಲ ತಾಲೂಕಿನ ಆಡಳಿತದ ಸ್ಪಂದನೆಗೂ ಅವರಿಗೆ ವ್ಯತ್ಯಾಸ ಗೊತ್ತಾಯ್ತದೆ. ಮುಂದಿನ ರೀತಿ ಎಲ್ಲವೂ ಒಳ್ಳೆಯ ಕಾಲ ಸೋಲೂರಿನ ಜನತೆಗೆ ಬರ್ತದೆ ಆಡಳಿತಾತ್ಮಕ ವಿಷಯವಾಗಿ. ಇದರಿಂದ ನನಗೆ ಭಾಳ ಸಂತಸ ಇದೆ. ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ಸದಾ ನನಗೆ ಅದರ ವಿಚಾರದಲ್ಲಿ ಯಾವಾಗಲೂ ನನಗೆ ಪ್ರಶ್ನೆ ಮಾಡ್ತಾಯಿದ್ರು. ಈ ಕೆಲಸ ನೀವು ಮಾಡಲಿಲ್ಲ, ಮಾಡಬೇಕು, ಭಾಳಷ್ಟು ಬೇಗ ಮಾಡಬೇಕು ಅಂತಿದ್ರು. ಮಾತು ಕೊಟ್ಟಿದ್ದೆ, ಆ ಮಾತನ್ನ ಈಡೇರಿಸಿದ್ದೀನಿ, ಮಾತು ಉಳಿಸ್ಕೊಂಡಿದ್ದೀನಿ. ನನಗಿನ್ನೂ ಅತ್ಯಂತ ಹೆಮ್ಮೆಯ ಸಂತೋಷ ಏನು ಅಂತ ಅಂದರೆ ನನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದಂತಹ ಭಾಳ ದೊಡ್ಡ ದೊಡ್ಡ ದಶಕಗಳ ಸಮಸ್ಯೆಗಳಿಗೆ ಪರಿಹಾರವನ್ನು ಶಾಸಕನಾದಂಥ ಕೇವಲ 2.5 ವರ್ಷಕ್ಕೆ ಅದಕ್ಕೆಲ್ಲವೂ ಪರಿಹಾರ ದೊರಕಿಸಿದ್ದೀನಿ ಸರ್ಕಾರದ ಆಶೀರ್ವಾದದಿಂದ ಅಂತಕ್ಕಂಥದ್ದನ್ನು ನಾನು ತಮ್ಮ ಮುಖಾಂತರ ಹೇಳಿ ನಾನು ಸಂತಸವನ್ನು ನನ್ನ ಕ್ಷೇತ್ರದ ಪಕ್ಷದ ಮುಖಂಡರು ಕಾರ್ಯಕರ್ತರು ಇವತ್ತೆಲ್ಲರೂ ಭಾಳ ವಿಜೃಂಭಣೆಯಿಂದ ಒಂದು ಸಂತಸ ಪಡ್ತಕ್ಕಂಥ ದಿನ ಇದು ಅಂತಕ್ಕಂಥ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸರ್, ಇವಾಗ ಜನಸಾಮಾನ್ಯರು ಯಾವತ್ತಿಂದ ತಾಲೂಕು ಆಫೀಸಿಗೆ ಬಂದು ತಮ್ಮ ಸೇವೆಯನ್ನು ಪಡ್ಕೊಂಡು ಇವತ್ತಿಂದನೇ ಬರ್ಬೋದು ಅರ್ಜಿ. ಅದು ಸ್ವಲ್ಪ ಇವತ್ತಿಂದನೇ ಪಾಣಿ ನೆಲಮಂಗಲ ತಾಲೂಕು ಅಂತ ಬರ್ತಾಯಿತ್ತು. ಆದರೆ ರಾಜ್ಯ ಮಟ್ಟದಲ್ಲಿ ಸ್ವಲ್ಪ ಭೂಮಿ ಸಾಫ್ಟ್ವೇರು ವ್ಯತ್ಯಾಸ ಇರೋದ್ರಿಂದ ಇನ್ನು 4-5 ದಿನ ಆಗ್ಬೋದು ಎಲ್ಲ ಮ್ಯಾಪಿಂಗ್ ಆಗಲಿಕ್ಕೆ. ಮ್ಯಾಪಿಂಗ್ ಕಾರ್ಯ ಪ್ರಗತಿಯಲ್ಲಿದೆ. ನಾನೇ ಸರ್ವೆ ಡಿಪಾರ್ಟ್ಮೆಂಟ್ಗೆ ಹೋಗಿದ್ದೆ, ಕಮಿಷನರ್ ಅವರನ್ನ ಭೇಟಿ ಮಾಡಿದ್ದೆ. ಆದಷ್ಟು ಬೇಗ ಎಲ್ಲರೂ ಪೂರ್ಣಗೊಳಿಸಲಿಕ್ಕೆ ಅವರು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದರು. ಬಟ್ ಸ್ಟೇಟು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದ್ದರಿಂದ ಇವತ್ತು ಅದಕ್ಕೆ ಚಾಲನೆ ಕೊಡೋಕ್ಕಾಗಲಿಲ್ಲ. ಅಂದರೆ ಪಾಣಿಗೆ 4-5 ದಿವಸದಲ್ಲಿ ಆಗುತ್ತೆ. ಜನರು ಅರ್ಜಿ ಇವತ್ತಿಂದನೇ ಕೊಡ್ಬೋದು. ಸರ್, ಸೋಲೂರು ಉತ್ಸವ ಬಗ್ಗೆ ಹೇಳಿದ್ದೀರಾ? ಇನ್ನೊಂದು 15-20 ದಿವಸದಲ್ಲಿ ನಮ್ಮ ಮುಖಂಡರಿಗೆಲ್ಲ ಹೇಳಿದ್ದೀನಿ. ಸೋಲೂರು ಸಂಭ್ರಮ ಅಂತ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರಿಗೆಲ್ಲ ಸಭೆ ಮಾಡಲಿಕ್ಕೆ ಹೇಳಿದ್ದೀನಿ. ಸೋಲೂರಿನಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಸಾರ್ವಜನಿಕರು ಪಾಲ್ಗೊಂಡು ಈ ಸೋಲೂರು ಹೋಬಳಿ ನೆಲಮಂಗಲಕ್ಕೆ ಸೇರಿದ್ದನ್ನು ವಿಜೃಂಭಣೆಯಿಂದ ಸಂಭ್ರಮಿಸಲಿಕ್ಕೆ ಒಂದು CNG ಪ್ರತಿ ಮನೆಗೂ ಸಿಹಿಯನ್ನು ತಲುಪಿಸ್ತಕ್ಕಂಥ ಕೆಲಸಕ್ಕೂ ಸಹ ನಾನು ಯೋಜನೆಯನ್ನು ಇಟ್ಕೊಂಡಿದ್ದೀನಿ. ಅದನ್ನು ಮಾಡ್ತೇನೆ. ಅದರಲ್ಲಿ ನಿಮಗೂ ಆಹ್ವಾನ ಮಾಡ್ತೀನಿ, ನೀವು ನೋಡ್ತೀರಾ. ಸೋಲೂರು ಸಂಭ್ರಮ ನೆಲಮಂಗಲ ಉತ್ಸವದ ಮುಂದುವರಿದ ಭಾಗ. ನೆಲಮಂಗಲ ಉತ್ಸವದಲ್ಲೇ ಬರ್ತಕ್ಕಂಥದ್ದು ಸೋಲೂರು ಸಂಭ್ರಮ ಕಾರ್ಯಕ್ರಮ. ಅದು ಪಕ್ಷದಿಂದ ನಾನು ಮಾಡ್ತಕ್ಕಂಥದ್ದು, ನಾನು ಪಕ್ಷದ ಮುಖಂಡರು ಕಾರ್ಯಕರ್ತರು ಮಾಡ್ತಕ್ಕಂಥದ್ದು. ಹೇಳ್ತೀನಿ, ಯಾರ್ಯಾರು ಬರ್ತಾರೆ ಅಂತ ಹೇಳ್ತೀನಿ.